ಹಳೆಯ ದ್ವೇಷಕ್ಕೆ ವಿದ್ಯಾರ್ಥಿಯೊಬ್ಬನ ಮೇಲೆ 20 ಜನ ಸಹಪಾಠಿಗಳು ಹಲ್ಲೆ ಮಾಡಿಸಿರುವ ಘಟನೆ ಚಿತ್ರದುರ್ಗದ ಚಳ್ಳಕೆರೆಯ ಬಾಲೇನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಗುರುವಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆ ನಡೆದು 3 ದಿನಗಳಾದರೂ ವಸತಿ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಇಬ್ಬರಿಗೂ ವಿಚಾರ ತಿಳಿದಿಲ್ಲವೆಂಬ ಬೇಜವಾಬ್ದಾರಿ ಹೇಳಿಕೆಗೆ ಪೋಷಕರನ್ನು ಕೆರಳಿಸಿದೆ. ಹಲ್ಲೆಗೊಳಗಾದ ಪ್ರೀತಂಗೌಡ ರಾತ್ರಿ ಹಾಸ್ಟೆಲ್ನಲ್ಲಿ ಮಲಗಿದ್ದ ವೇಳೆ ಅವನ ಮುಖಕ್ಕೆ ನೀರೆರಚಿ ಕೈಕಾಲುಗಳಿಗೆ ಹರಿತವಾದ ಕಂಪಾಸಿನಿಂದ ಕೈಕಾಲುಗಳಿಗೆ ಚುಚ್ಚಿದ್ದಾರೆ. ಟವಲ್ ಸುತ್ತಿಕೊಂಡು ಬೆನ್ನಿಗೆ ಹೊಡೆದಿದ್ದಾರೆ. ನಂತರ ಕಿವಿ, ಎದೆಭಾಗಕ್ಕೂ ಹಲ್ಲೆ ಮಾಡಿದ್ದಾರೆ. ಇಷ್ಟೆಲ್ಲ ನಡೆದರೂ ವಾರ್ಡನ್ ನನಗೇನು ಗೊತ್ತಿಲ್ಲವೆಂದು ಹೇಳುತ್ತಾರೆ. ವಾರ್ಡನ್ ನನಗೆ ಈ ವಿಚಾರವನ್ನೇ ಹೇಳಿಲ್ಲ ಎಂದು ಪ್ರಿನ್ಸಿಪಾಲ್ ಹೇಳುತ್ತಿದ್ದು ಇವರ ಬೇಜವಾಬ್ದಾರಿತನ ತಿಳಿಯುತ್ತಿದೆ. ಇನ್ನೊಂದು ಕಡೆ ಪ್ರೀತಂಗೌಡ ಪೋಷಕರು ಇಂತಹ ಹಲ್ಲೆಯನ್ನು ಹಾಸ್ಟೆಲ್ ಬಿಡಿಸುವ ನೆಪಕ್ಕೆ ವಿದ್ಯಾರ್ಥಿಗಳಿಂದ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಮಾಡಿಸಿದ್ದು ಇವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದ್ದಾರೆ. ನೀವೇನಾರ ನಮಗೆ ಕಾಲ್ ಮಾಡಿದ್ರ ನಿಮ್ಮ ಮಗ ಹೆಂಗಿದ್ದಾನೆ ಏನು ಇವಾಗ ಸದ್ಯಕ್ಕೆ ದೇವ್ರು ನಮ್ಮ ಕಡೆ ಇದ್ದ ಏನೂ ಆಗಿಲ್ಲ, ಸ್ವಲ್ಪ ಅದರಲ್ಲೇ ಬಚಾವಾದ 70 ವಾರ್ಡನ್ನು ಅಲ್ಲೇ ಇದ್ದರು. ಸ್ಟೂಡೆಂಟ್ಗೆ ಪ್ರಿನ್ಸಿಪಾಲ್ ನೋಡ್ರಿ ಎರಡು ಕಾಲ ನೀವು ಅದೇನಾದರೂ ಇದ್ದಿದ್ರೆ ವಾರ್ಡನ್ ಸ್ನಾನ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮಾಸ್ಟರ್ ನೀವೇ ಮತ್ತೆ ನೀನು ಅದೇ ಹೇಳ್ತೀಯಲ್ಲೋ, ಅದನ್ನೇ ಹೇಳ್ತಾ ಇದೆಯಾ ನಿನ್ನ ಮಗ ಹಿಂಗೆ ಮಾಡ್ತಾನೆ ಟ್ಯಾಬ್ಲೆಟ್ಸ್ ನುಂಗಿದಾನಂತ. ಸರ್ ಏನಿಲ್ಲ ಸರ್, ಅವನಿಗೆ 9th ಸ್ವಲ್ಪ ಇದಾಗಿತ್ತು. ಆವಾಗ SLCಗೆ ಅಡ್ಮಿಷನ್ ಮಾಡಿಸ್ಕೋಬೇಕಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ. ನಾವು ಡಿಸ್ಟ್ರಿಕ್ಟ್ ಆಫೀಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ 1 ತಿಂಗಳು ಅಪಾಲಜಿ ಬರೆಸ್ಕೊಂಡ್ರೆ ನಿನ್ನ ಮಗ ಚೆನ್ನಾಗಿದ್ರೆ ಇಟ್ಕೊಂತೀವಿ, ಇಲ್ಲಾಂದರೆ TC ಕೊಡ್ತೀವಿ ಅಂತ. 1.5 ತಿಂಗಳು ಚೆನ್ನಾಗಿದ್ದ. ಅವ್ನು ಚೆನ್ನಾಗಿ ಹೊಂದ್ಕೊಂಡಿರೋದಕ್ಕೆ ಇವರು ಅವನ ಮೇಲೆ ಏನಾದರೂ ಮಾಡಿ ಇವನು TC ಕಟ್ಟು ಹೊರಗಡೆ ಕಳಿಸ್ಬೇಕು ಅಂತ ಈಗ 19 ಜನ ಹುಡುಗರು SLC ಟೋಟಲ್ 19 ಜನ ಹೊಡೆದಿದ್ದಾರೆ. ಅಂದರೆ ಈಗ ಅವನಿಗೂ ಹುಡುಗರು ದ್ವೇಷ ಇದ್ದರೆ 4-5 ಜನ ಹೊಡೆದ್ರೆ ಅದು ಓಕೆ. 19 ಜನನೂ ಹೊಡೆದಿರೋ ಅಂದರೆ ಇದಕ್ಕೆ ಸುಪಾರಿ ವಾರ್ಡನ್ನು ಪ್ರಿನ್ಸಿಪಲ್ಲು ಕೊಟ್ಟಿರ್ತಾರೆ. ಹೊಡೀರಿ ನಾವು ನೋಡ್ಕೊಂತೀವಿ, ಅವ್ನು ಹೊರಗಡೆ ಹಾಕ್ಬಿಡೋಣ ಅನ್ನೋ ಲೆಕ್ಕಕ್ಕೆ ಕೊಟ್ಟಿದ್ದಾರೆ. ಇವನೇನೇ ಮಾಡಿದ್ರು ಇವನಿಗೆ ಇದು ಕೊಡ್ತಾರೆ, ಏನು ರಿಮೈಂಡ್ ರೂಮ್ಗೆ ಹಾಕ್ತೀವಿ ಅಂತಾರೆ. ಅವರು ಹುಡುಗರು ಬಂದು 30 ಟ್ಯಾಬ್ಲೆಟ್ಸ್ ನುಂಗಿದ್ದಾರೆ ಅಂತ ರಾತ್ರಿ ಹೇಳಿದರೆ ನನಗೆ ಹೇಳ್ತಾರೆ, ನೋಡೋಣ ಮತ್ತು ನಿನ್ನ ಮಗ 30 ಟ್ಯಾಬ್ಲೆಟ್ಸ್ ನುಂಗಿದ್ರೆ ಮಗು ಬದುಕ್ತತ. ರಾತ್ರಿ 12 ಗಂಟೆಗೆ ನೀರೆರಿಸಿ ಮಕ್ಕಕ್ಕೆ ಎಲ್ಲ ದಾಂಧಲಿ ಮಾಡಿ 3 ದಿವಸ ಆದರೂ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ. ಸುಮ್ಮನೆ ಮಿಸ್ ಕಾಲ್ ಕೊಡ್ತಾರೆ, ಏನಾದರೂ ಆಗೈತೆ ಅಂತ ಮಿಸ್ ಕಾಲ್ ಕೊಡ್ತಾರೆ. ನಾವು ಫೋನ್ ಮಾಡಿ ಏನಾಗಿದೆ ಸರ್ ಅಂತ ಕೇಳಿದಾಗ ನಿಮ್ಮ ಮಗುಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಆಗೋದ್ಮೇಲೆ ಇವಾಗ ಹೊಡಿಸಿದ್ದಾರೆ ಪ್ರಿನ್ಸಿಪಲ್ಲು ವಾರ್ಡನ್ನು. ಅವ್ನು ಹೊಡೀರಿ ನೋಡ್ಕೊಂಬಿಡೋಣ, ಅವನ್ನ ಏನಾದರೂ ಮಾಡಿ ಹಾಸ್ಟೆಲ್ ಕಿತ್ತಾಕಬೇಕು. ಹಾಸ್ಟೆಲಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಮಕ್ಕಳಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ರಾತ್ರಿದ್ದು ನಮಗೆ ಸಲನೇ ಗೊತ್ತಾಗಿಲ್ಲ. ನಾವು ಅಲ್ಲೇ ಇರ್ತೀವಿ, ಆರ್ಡರ್ದಲ್ಲಿದ್ದು 24/7 ಡ್ಯೂಟಿ ಮಾಡ್ತೇವೆ. ಇಲ್ಲಿವರೆಗೂ ಯಾವುದೂ ಮಕ್ಕಳಿಗೆ ಸಮಸ್ಯೆ ಇಲ್ಲ. ಈಗ ಮಗುವಿಗೆ 10 ಮಕ್ಕಳು ಒಂಚೂರು ಹೊಡೆದಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ನಾವು ಏನಿದ್ದೇವೆ ಈಗ ನನಗೆ ಗೊತ್ತಾದ್ಮೇಲೆ ನಾವೇನು ಸುಮ್ಮನಿಲ್ಲ. ಹೌದ್ರಾ? ಆ ಥರ ಆಗಲ್ಲ. ಆಯ್ತು, ಕ್ಲಿಯರ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಇವತ್ತಿಗೂ ನಮ್ಮ ಮಕ್ಕಳಿಗೆ ಯಾರಿಗೂ ತೊಂದರೆ ಆಗಿಲ್ಲ. ರಿಸಲ್ಟ್ ಇದೆ. ಮೊನ್ನೆ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ದಾರೆ. ಹೌದಾ? ಮಕ್ಕಳು ಈಗ ಆ ಏಜಲ್ಲಿ ಸ್ವಲ್ಪ ಗಲಾಟೆ ಮಾಡ್ಕೊಂಡಿರ್ಬೋದು, ಬಟ್ ಇಲ್ಲಿವರೆಗೂ ಯಾವುದೂ ತೊಂದರೆ ಆಗಿಲ್ಲ, ಆಗಲ್ಲ ಆ ಥರ. ನಾವು ಈಗ ಅದ್ರ ಬಗ್ಗೆ ನಾವು ಇದು ಮಾಡ್ತಾ ಇದ್ದಾವಲ್ಲ ಸರ್, ಕಾಳಜಿ ವಹಿಸ್ತದವಲ್ಲ, ಏನು ದಯವಿಟ್ಟು ಏನು ಸಮಸ್ಯೆ ಆಯ್ತು. ಮಧು